ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕಾವೇರಿನ ನೋಡಿ ಎಲ್ಲರೂ ಕೂಡ ಏನು ಮಾಡಬೇಕು, ಹೇಗಿರಬೇಕು ಅಂತ ಕಲಿಬೇಕು. ಅಷ್ಟರ ಕುತಂತ್ರ ಬುದ್ಧಿ ಕಾವೇರಿಲಿದೆ. ಅವರ ಕುತಂತ್ರಕ್ಕೆ ವೈಷ್ಣವ್ ಲಕ್ಷ್ಮಿನೇ ತಂಡ ಹೊಡಿತಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಹುಚ್ಚಿಪಟ್ಟ ಕಟ್ಟಿ ಹುಚ್ಚಾಸ್ಪತ್ರೆಗೆ ಕಳಿಸ್ಬೇಕು ಅಂತ ಇಲ್ಲಿ ಕಾವೇರಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ಲಕ್ಷ್ಮಿ ಹುಚ್ಚಾಸ್ಪತ್ರೆಗೆ ಹೋಗ್ತಾಳ ಅಥವಾ ರಿಸಾರ್ಟ್ಗೆ ಹೋಗ್ತಾಳ? ಏನು ಕತೆ, ಏನಿದು? ಕಾವೇರಿ ಮನಸ್ಸಲ್ಲಿ ಓಡ್ತಿರ್ತಕ್ಕಂಥ ವಿಷಯ ಏನು? ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಆಡಿರೋ ಆಟ ಅಷ್ಟಿಷ್ಟಲ್ಲ. ಪಾಪ ಲಕ್ಷ್ಮಿ ಕೈಗೆ ಬೆಟ್ಟದ ಮಹಾದೇವಯ್ಯ ಏನು ಆ ಒಂದು ಕ್ಯಾಮ್ರಾನ ಕೊಟ್ಟರು. ಆದರೆ ಆ ಒಂದು ಕ್ಯಾಮ್ರಾನ ಉಳಿಸ್ಕೊಳ್ಳೋದ್ರಲ್ಲಿ ಲಕ್ಷ್ಮಿ ಯಶಸ್ವಿ ಆಗಲಿಲ್ಲ. ಆದರೆ ಲಕ್ಷ್ಮಿಗೆ ಅಲ್ಲಿರ್ತಕ್ಕಂಥ ಸತ್ಯ ಗೊತ್ತಾಗಿರೋದು ಜಸ್ಟ್ ಅರ್ಧಂಬರ್ಧ ಅಷ್ಟೇ. ಕೀರ್ತಿ ಸಾವಿಗೆ ಕಾವೇರಿ ಕಾರಣ ಆಗಿರಬಹುದು ಅನ್ನೋ ಅನುಮಾನ ಈಗಲೂ ಕೂಡ ಇದೆ ಹೊರತು ಈಗಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಆಕೆ ಏನಾದರೂ ಮಾಡಿರಬಹುದು, ಗನ್ ಇಟ್ಕೊಂಡಿದ್ರು ಅನ್ನೋ ಅನುಮಾನ ಲಕ್ಷ್ಮಿಗೆ. ಬಿಕಾಸ್ ಆಕೆಯನ್ನು ತೆಳ್ಳಿದ್ದು ಬಿದ್ದಿದ್ದು, ನಂತರ ಕಾಪಾಡಿ ಅಂದದ್ದು, ಮತ್ತೆ ಹೋಗಿ ಕಾಲಲ್ಲಿ ದೂಡಿ ಪ್ರಪಾತದಿಂದ ಬೀಳಿಸಿದ್ದು ಯಾವುದೊಂದು ಕೂಡ ಆ ಕ್ಯಾಮಲ್ಲಿ ರೆಕಾರ್ಡ್ ಆಗಿಲ್ಲ. ಹಾಗಾಗಿ ಕಾವೇರಿ ಈಗಲೂ ಕೂಡ ಸೇಫ್ ಅಂತಾನೆ ಹೇಳ್ಬೋದು. ಬಟ್ ಅದರಷ್ಟು ವಿಷಯಗಳನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ಅನುಮಾನ ಬರುತ್ತೆ ಕಾವೇರಿನೇ ಕೀರ್ತಿಗೇನೋ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಆ ಒಂದು ವಿಡಿಯೋನ ವೈಷ್ಣವ್ ಸಮೇತ ಮನೆಯವ್ರಿಗೆ ತೋರಿಸ್ಬೇಕು ಅಂತ ಲಕ್ಷ್ಮಿ ಅನ್ಕೊಂಡ್ಲು. ಆದರೆ ಅವಳ ಪ್ಲಾನ್ ಉಲ್ಟಾ ಹೊಡಿತು. ಆ ಒಂದು ವಿಡಿಯೋ ತನ್ನ ಹತ್ರನೇ ತಾನೇ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ಲು. ಆದರೂ ಕೂಡ ಅದನ್ನು ಕಾವೇರಿ ಬದಲಾಯಿಸಿದ್ದಾರೆ. ಅದು ಲಕ್ಷ್ಮಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತದೆ ಕಾವೇರಿ ಹತ್ತನೇ ಇದನ್ನು ಬದಲಾಯಿಸಿರ್ತಕ್ಕಂಥದ್ದು ಅಂತ. ಅದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿ ರೌದ್ರಾವತಾರ ತಾಳಿದ್ದೆ ಕಾವೇರಿನ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡು ಬಗ್ಸೋಕೆ ತುಂಬಾ ಟ್ರೈ ಮಾಡಿದ್ಲು. ಜೊತೆಗೆ ಸತ್ಯ ಬಾಯ್ಬಿಡ್ಸೋಕೆ ಕುತ್ತಿಗೆಗೆ ಚಾಕು ಕೂಡ ಇಟ್ಲು. ಆದರೆ ಕಾವೇರಿ ಮಾತ್ರ ಸುತ್ತಾರಾಮ್ ಸತ್ಯ ಒಪ್ಕೊಳ್ಳೇ ಇಲ್ಲ. ಲಕ್ಷ್ಮಿಗೆ ಹುಚ್ಚಿಡ್ದಿದೆ ಅನ್ನೋ ಪಟ್ಟಾನ ಕಟ್ಟಿ ಹುಚ್ಚಾಸ್ಪತ್ರೆಗೆ ಕಾಲ್ ಮಾಡಿ ಲಕ್ಷ್ಮಿಗೆ ಟ್ರೀಟ್ಮೆಂಟ್ ಆಗಬೇಕು ಅಂತ ನಿರ್ಧಾರಕ್ಕೆ ಬಂದರು. ಆದರೆ ಲಕ್ಷ್ಮಿ ಸುತ್ತಾರಾಮ್ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹಟ್ಟಕ್ಕೆ ಬಿದ್ಲು. ಈ ಕಡೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರು. ಲಕ್ಷ್ಮಿಗೆ ಕಾವೇರಿ ಅತ್ತೆ ಹೇಗೆ ನನ್ನ ಹತ್ರ ಇರೋ ಕ್ಯಾಮ್ರಾನ ಬದಲಾಯಿಸಿದ್ರು, ನನ್ನ ಹತ್ರನೇ ಅಲ್ವಾ ಕ್ಯಾಮ್ರಾ ಇದ್ದಿದ್ದು, ಹೇಗೆ ಬದಲಾಯಿತು ಅನ್ನೋದೇ ಅವಳಿಗೆ ಚಿಂತೆ ಆಗಿಬಿಟ್ಟಿದೆ. ಬಟ್ ಉತ್ತರ ಸಿಗ್ತಾನೆ ಇಲ್ಲ. ಆದರೆ ಈ ಕಡೆ ಕಾವೇರಿ ಅವರಂತೂ ಫುಲ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಆ ಕಡೆ ವೈಷ್ಣವ್ ಹತ್ರ ಲಕ್ಷ್ಮಿ ರಾತ್ರಿನೇ ಹೋಗಿದ್ದೆ, ಬೇಡ್ಕೋತಾಳೆ, ಕೇಳ್ಕೋತಾಳೆ, ನನ್ನನ್ನು ಹುಚ್ಚಾಸ್ಪತ್ರೆ ಕಳಿಸ್ಬೇಡಿ, ನಾನು ಹುಚ್ಚಿ ಅಲ್ಲ, ಹಾಗೆ ಹೀಗೆ ಅಂತ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ. ವೈಷ್ಣವ್ಗಂತೂ ಹೇಗಾಗ್ಬಿಟ್ಟಿರತ್ತೆ ಅನಿಸುತ್ತೆ. ಲಕ್ಷ್ಮಿ ರಿಕ್ವೆಸ್ಟ್ನ ನೋಡಿದ್ದೆ ಕಳ್ಳು ಕತ್ತಕ್ಕನ್ನೋ ಅಷ್ಟರ ಮಟ್ಟಿಗೆ ವೈಷ್ಣವ್ಗೆ ತುಂಬಾ ಹರ್ಟ್ ಆಗಿದೆ. ಆ ಕಡೆ ಅಮ್ಮನ ನಡವಳಿಕೆ, ಈ ಕಡೆ ಲಕ್ಷ್ಮಿಯ ಪರಿಸ್ಥಿತಿ, ಎರಡನ್ನ ಕೂಡ ಹ್ಯಾಂಡಲ್ ಮಾಡೋದು ವೈಷ್ಣವ್ಗೆ ತುಂಬಾ ಕಷ್ಟವಾಗ್ತದೆ. ಆದರೂ ಕೂಡ ಲಕ್ಷ್ಮಿನ ಯಾವುದೇ ಕಾರಣಕ್ಕೂ ಕೂಡ ಹುಚ್ಚಾಸ್ಪತ್ರೆಗೆ ಕಳಿಸ್ಕೂಡ್ದು ಅಂತ ಹೇಳಿ ವೈಷ್ಣವ್ ಕೂಡ ನಿರ್ಧಾರ ಮಾಡ್ಕೊಂಡಿದ್ದಾನೆ. ಲಕ್ಷ್ಮಿನ ಸಮಾಧಾನ ಮಾಡ್ತಾನೆ ಕೂಡ, ಏನೂ ಆಗೋದಿಲ್ಲ, ನೀವು ಎಲ್ಲೂ ಹೋಗೋದಿಲ್ಲ, ನಿಮ್ಮನ್ನು ಎಲ್ಲೂ ಹೋಗೋದಕ್ಕೆ ನಾನು ಬಿಡೋದು ಕೂಡ ಇಲ್ಲ ಅಂತ. ಆದರೆ ಈ ಕಡೆ ಕಾವೇರಿ ಅವರಂತೂ ಫುಲ್ ಗರಂ ಆಗಿಬಿಡಿದ್ದಾರೆ. ಏನು ಲಕ್ಷ್ಮಿ, ನೀನು ಹೋಗಲೇಬೇಕು, ನೀನು ಎಲ್ಲೂ ಹೋಗೋದಲ್ಲ ಅಂತ ಹೇಳಿದ್ರೆ ನಿನ್ನ ಬಿಡೋರು ಯಾರು? ನೀನು ಹೋಗಲೇಬೇಕು ಅಂದರೆ ಹೋಗಲೇಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಈ ಕಡೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಇನ್ನೂ ಏನು ಮಾಡ್ತಿದ್ಯಾ? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ದೆ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಕೆಂಡ ಹಾಕ್ತಿದ್ದಾಳೆ. ಏನತ್ತೆ ಹೇಳ್ತಿದ್ರ? ನನಗೇನೂ ಆಗಿಲ್ಲ, ನಾನು ಎಲ್ಲೂ ಹೋಗಲ್ಲ, ನಿಮ್ಮ ನಾಟಕನ ಸ್ಟಾಪ್ ಮಾಡಿ ಅಂತ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು? ನಾನು ಹೇಳ್ತಿದ್ದೀನಿ, ಈ ಮನೆಯ ಯಜಮಾನಿ, ನಾನು ತೊಗೊಂಡಿರೋದೇ ನಿರ್ಧಾರ ಈ ಮನೇಲಿ ಅಂದಮೇಲೆ ನೀನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೇಬೇಕು ಅಂತ ಫುಲ್ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಕಾವೇರಿಯವರು. ಅಷ್ಟರಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ವೈಷ್ಣವ್ ಕೂಡ ಬರ್ತಾನೆ. ವೈಷ್ಣವ್ ಬರ್ತಿದ್ದಾಗೆ ಏನಿದು ಪುಟ್ಟ, ನಾನು ನೆನೆನೇ ಹೇಳಿದೆ ಅಲ್ವಾ, ಆದರೂ ಕೂಡ ಲಕ್ಷ್ಮಿ ಇನ್ನೂ ಕೂಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಿದ್ರೆ, ಇಲ್ಲ ಅಮ್ಮ ಲಕ್ಷ್ಮಿ ಅವ್ರು ಎಲ್ಲೂ ಕೂಡ ಹೋಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಪುಟ್ಟ? ಇಲ್ಲಿವರೆಗೂ ನಾನು ತೊಗೊಂಡಿರೋ ಡೆಸಿಷನ್ನೇ ನಡೀತಾ ಇದ್ದಿದ್ದು, ಅಂಥದ್ರಲ್ಲಿ ನೀನು ಇವಾಗ ಬಂದು ಈ ರೀತಿಯೆಲ್ಲ ಮಾತನಾಡಿದ್ರು ಎಷ್ಟು ಸರಿ? ಖಂಡಿತವಾಗ್ಲೂ ನೀನು ಯಾವ ಮಾತಕ್ಕೂ ನಾನು ಒಪ್ಕೊಳ್ಳೋಕ್ಕಾಗಲ್ಲ. ನನ್ನ ಮಾತೆ ನಡಿಬೇಕು ಇಲ್ಲಿ. ಇಷ್ಟು ದಿನ ಕೂಡ ನನ್ನ ಮಾತೆ ನಡೀತಿತ್ತಲ್ವ, ನಾನು ಏನೇ ಮಾಡಿದ್ರು ಕೂಡ ಒಳ್ಳೇದಕ್ಕೆ ಮಾಡ್ತೀನಿ ಅಂತ ಗೊತ್ತದೆ ತಾನೆ ಅಂತ ಹಾಗೆ ಹೀಗೆ ಮಾತನಾಡ್ತಿದ್ದಾರೆ ಕಾವೇರಿಯವರು. ಆದರೆ ವೈಷ್ಣವ್ ಅಂತೂ, ಅಮ್ಮ ಆಗ ನಾವು ಚಿಕ್ಕವರಾಗಿದ್ವಿ, ನೀನು ಡೆಸಿಷನ್ ತಗೋತಿದ್ದೆ, ಆದರೆ ಈಗ ನಿನ್ನ ಮಗ ದೊಡ್ಡವನಾಗಿದ್ದಾನೆ, ಅವನಿಗೂ ಲೈಫ್ ಇದೆ, ಅವನಿಗೆ ಹೆಂಡತಿ, ಅವನ ಸಂಸಾರ ಇದೆ, ಅವನ ನಿರ್ಧಾರಕ್ಕೂ ನೀನು ಬೆಲೆ ಕೊಡಬೇಕಾಗತ್ತೆ, ಅವನ ಮಾತುಗಳನ್ನು ಕೂಡ ನೀನು ಕೇಳಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿಯವರು ಏನು ಪುಟ್ಟ ಮಾತಾಡ್ತಿದ್ಯಾ ಅಂತಿದ್ದಾಗೆ, ಹೌದಮ್ಮ
ನನ್ನ ಹೆಂಡತಿಗೆ ಏನು ತೊಂದರೆ ಆಗಿರಬಹುದು, ಆರೋಗ್ಯದಲ್ಲಿ ಸಮಸ್ಯೆ ಇರಬಹುದು, ಅವರು ನಡ್ಕೊಂಡಿದ್ದು ನಿಜ ಆಗಿರಬಹುದು, ಆದರೆ ಅವ್ರಿಗೆ ಏನೇ ಆಗಲಿ ಅವ್ರನ್ನ ನಾನು ನೋಡ್ಕೋತೀನಿ, ನಾನು ಟೇಕ್ ಕೇರ್ ಮಾಡ್ತೀನಿ. ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾನು ಈ ಮನೇಲೇ ಇಟ್ಕೊಂಡು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ ಅಂತ ವೈಷ್ಣವ್ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾನೆ, ಹೇಳ್ತಿದ್ದಾನೆ. ಈ ಒಂದು ಮಾತು ಲಕ್ಷ್ಮಿಗೆ ಒಂದು ಸಾಂತ್ವನ ತರಿಸುತ್ತೆ, ತನ್ನ ಗಂಡ ತನ್ನ ಪರ ಮಾತನಾಡ್ತಿದ್ದಾರೆ ಅಂತ. ಅಟ್ ಎ ಟೈಮ್ ಅವಳಿಗೆ ನೋವು ಕೂಡ ತರಿಸುತ್ತೆ. ಬಿಕಾಸ್ ಅವಳಿಗೆ ಏನೂ ಆಗಿಲ್ಲ, ಕಾವೇರಿಯತ್ತೆ ನಾಟಕಕ್ಕೆ ಆಕೆ ಪಾಪ ಉಚ್ಚಿ ಪಟ್ಟ ಕಟ್ಕೋಬೇಕಾಗಿದೆ, ಹಾಗಾಗಿ ಅವಳ ಮನಸ್ಸಿಗೆ ನೋವು ಕೂಡ ಆಗತ್ತೆ. ತದನಂತರ ಮನೆಯವರು ಕೂಡ ಹೇಳ್ತಿದ್ದಾರೆ, ಆದರೆ ಕಾವೇರಿ ಮಾತ್ರ ಏನು ಮಾತಾಡ್ತಿದ್ಯಾ ಪುಟ್ಟ, ನಾನು ಎಲ್ಲಿಗೆ ರೆಡಿಯಾಗಿ ಹೋಗಬೇಕು ಅಂತ ಹೇಳ್ತಿದ್ದೀನಿ, ನೆನ್ನೆನೇ ಹೇಳಿದ್ದೆ ಅಲ್ವಾ, ಏನು ಅರ್ಥ ಮಾಡ್ಕೊಂಡ್ರಿ ನೀವೆಲ್ಲ ಅಂತ ಹೇಳಿ ಆಲ್ರೆಡಿ ಪ್ಲೇಟನ್ನೇ ಬದಲಾಯಿಸ್ಬಿಟ್ರು ಇಲ್ಲಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಪ್ಲೇಟ್ ಬದಲಾಯಿಸೇ ಬಿಟ್ರು ಕಾವೇರಿಯವರು. ಏನಪ್ಪ ಇದು ಅಂತ ಅನ್ಕೋತಾ ಇದ್ದೀರಾ? ಖಂಡಿತವಾಗ್ಲೂ ಅವ್ರು ನೆನ್ನೆ ಹೇಳಿದ್ದು ಉಚ್ಚಾಸ್ಪತ್ರೆ, ಅದಕ್ಕೂ ಮುನ್ನ ಹೇಳಿದ್ದು ರೆಸಾರ್ಟ್. ಹಾಗಾಗಿ ಈಗಲೂ ಕೂಡ ಅವರು ರೆಸಾರ್ಟ್ ಬಗ್ಗೆನೇ ಮಾತನಾಡಲಿಕ್ಕೆ ಮುಂದೋಗ್ತಿದ್ದಾರೆ. ನಾನು ಹೇಳ್ತಿರೋದು ಹಾಸ್ಪಿಟಲ್ಗೆ ಲಕ್ಷ್ಮಿ ಹೋಗಬೇಕು ಅಂತಲ್ಲ, ನಿಮ್ಮಿಬ್ಬರಿಗೆ ಹನಿಮೂನ್ ಟಿಕೆಟ್ ಬುಕ್ ಮಾಡಿಸಿದೆ ಅಲ್ವಾ, ರೆಸಾರ್ಟ್ಗೆ ಹೋಗ್ಲಿಕ್ಕೆ ರೆಡಿ ಆಗು ಅಂತ ಹೇಳ್ತಿರೋದು. ನೋಡು ಲಕ್ಷ್ಮಿ, ಎಲ್ಲವನ್ನ ಕೂಡ ಮರೆತು ಕೀರ್ತಿ ಬಗ್ಗೆ ಯೋಚನೆ ಮಾಡಿದೆ, ನನ್ನ ಮಗನ ಜೊತೆ ಪ್ರೀತಿಯಿಂದ ಖುಷಿಯಿಂದ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬಾ, ನಿನಗೂ ಕೂಡ ಸ್ವಲ್ಪ ಚೇಂಜಸ್ ಇರಬೇಕು ಅನ್ಸುತ್ತೆ, ಹೋಗ್ಬಾ, ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು ಅಂತ ಹೇಳ್ತಿದ್ದಾರೆ. ಏನು ಮುದ್ದಿನ ಅತ್ತೆ ಥರ ಮಾತನಾಡ್ತಿದ್ದಾರೆ. ಇದನ್ನು ಕೇಳಿಸ್ಕೊಂಡಿದ್ದೆ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗ್ತದೆ. ಲಕ್ಷ್ಮಿಗೆ ಎಷ್ಟು ಶಾಕ್ ಆಗ್ತದೆಯೋ ಅದಕ್ಕಿಂತ ದೊಡ್ಡ ಶಾಕ್ ಆಗ್ತಿರೋದು ಸುಪ್ರೀತಾಗೆ. ಏನಪ್ಪ ಇದು, ಅದಕ್ಕೆ ಈ ರೀತಿ ಮಾತಾಡೋಕ್ಕೆ ಸಾಧ್ಯನಾ? ಇಷ್ಟು ಮಟ್ಟಿಗೆ ರೆಸಾರ್ಟ್ಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಇದರಲ್ಲೂ ಏನಾದರೂ ಕಿತಾಪತಿ ಇರ್ಬೋದಾ, ಏನಾದರೂ ಯೋಚನೆ ಮಾಡಿ ಏನಾದರೂ ಸ್ಕೆಚ್ ಹಾಕಿರ್ಬೋದಾ ಅಂತ ಸುಪ್ರೀತಾಗೆ ಅನುಮಾನ ಶುರುವಾಗ್ತದೆ. ಈ ಕಡೆ ವೈಷ್ಣವ್ಗೂ ಕೂಡ ಖುಷಿ ಆಗಿಬಿಡತ್ತೆ, ಅಮ್ಮ ರೆಸಾರ್ಟ್ಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿರೋದು ಅಂತ ನೋಡಿದ್ರೆ ಅಮ್ಮ ಎಷ್ಟು ಒಳ್ಳೆಯವರು ಅಂತ ಲಕ್ಷ್ಮಿಗೆ ಹೇಳ್ತಿದ್ದಾರೆ. ಆದರೆ ಲಕ್ಷ್ಮಿಗೆ ಮಾತ್ರ ಕಾವೇರಿ ಬಣ್ಣದ ನಾಟಕನ ಸಹಿಸ್ಕೊಳ್ಳೋಕ್ಕಂತೂ ಸಾಧ್ಯ ಆಗ್ತಿಲ್ಲ. ಬಟ್ ಅವಳ ಹತ್ರ ಇದ್ದದ್ದ ಒಂದು ಪ್ರೂಫ್ನ ಕಳ್ಕೊಂಡಿರೋದ್ರಿಂದ ಅವಳು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದಾಳೆ, ಮೌನವಾಗಬೇಕಾಗಿದೆ. ಆದರೆ ಈ ಕಡೆ ಕಾವೇರಿ ಮಗ ಸೊಸೆನ ಒಂದು ಮಾಡೋಕ್ಕಂತೂ ಎಲ್ಲೂ ಕೂಡ ಕಳಿಸ್ತಿಲ್ಲ ಅಮ್ಮ. ಕಾವೇರಿಯವರು ಕಳಿಸ್ತಿರೋದು ಮಗ ಸೊಸೆ ಬದುಕಲ್ಲಿ ಆಟ ಆಡೋದಕ್ಕೆ, ಗೌರಿನ ಮುಗಿಸೋದಕ್ಕೆ ಭಾನುಮತಿ ಜೊತೆ ಸೇರಿಕೊಂಡು ಎಲ್ಲ ರೀತಿ ಸ್ಕೆಚ್ ಮಾಡಿರೋ ಕಾವೇರಿ ಲಕ್ಷ್ಮೀ ಪ್ರಾಣಕ್ಕೆ ಚ್ಯುತಿ ತರೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ, ಲಕ್ಷ್ಮಿ ಪ್ರಾಣನ ತೆಗೆಯೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇದರ ನಡುವೆ ಲಕ್ಷ್ಮಿ ಪ್ಯಾಕ್ ಮಾಡ್ಕೋಬೇಕಾದ್ರೆ ಲಕ್ಷ್ಮಿಗೆ ಒಂದು ಕಾಲ್ ಬರುತ್ತೆ, ಅನಾಮಿಕ ಕರೆ. ಕಾಲ್ ಮಾಡಿದವರು ಏನು, ರೆಸಾರ್ಟ್ಗೆ ಹೋಗೋಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ಯಾ ಲಕ್ಷ್ಮಿ? ಒಂದು ಮಾತು ಹೇಳ್ತಿದ್ದೇನೆ ಕೇಳಿಸ್ಕೊ, ನಿನ್ನ ಹಿತೈಷಿ ಅಂತಾನೆ ಅನ್ಕೋ, ಆದರೆ ಯಾವುದೇ ಕಾರಣಕ್ಕೂ ನೀನು ಬಟ್ಟೆ ಪ್ಯಾಕ್ ಮಾಡಿಕೊಂಡು ರೆಸಾರ್ಟ್ಗೆ ಹೋಗಬೇಡ. ಖಂಡಿತವಾಗ್ಲೂ ನಿನ್ನ ಪ್ರಾಣಕ್ಕೆ ಆಪತ್ತಿದೆ ಅಂತ ಹೇಳಿ ಒಂದು ಅನಾಮಿಕ ಕಾಲ್ ಮಾಡ್ತಿದ್ದಾರೆ ಲಕ್ಷ್ಮಿಗೆ. ಹಾಗಿದ್ರೆ ಲಕ್ಷ್ಮಿ ಬೆಚ್ಚಿ ಬೀಳ್ತಿದ್ದಾಳೆ. ಹಾಗಿದ್ರೆ ಏನಿರ್ಬೋದು, ಯಾರಿರ್ಬೋದು? ಈ ಕಡೆ ಲಕ್ಷ್ಮಿಗೆ ತಲೆಗೆ ಹುಳ ಬಿಟ್ಟಾಗಿದೆ, ಯಾರಪ್ಪ ಅದು ಅಂತ. ಹಾಗಿದ್ರೆ ಯಾರದು? ಕೀರ್ತಿಗೆ ಸಂಬಂಧಪಟ್ಟವ್ರ? ಯಾರದು ಅವಳಿಗೆ ಕರೆ ಮಾಡಿದ್ದು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.